ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಸಕಲ ಕನ್ನಡಿಗರಿಗೂ ನನ್ನ ತುಂಬ ಹೃದಯದ ವಂದನೆಗಳು. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾವು ಕೋರುತ್ತಾ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕನ್ನಡಿಗರಾಗಿರುವಂತಹ ನಮಗೆ ಎಲ್ಲರಿಗೂ ಒಂದು ವಿಶೇಷವಾದ ದಿನ ಎಂಬುದಾಗಿ ಹೇಳ್ಬೋದು ನಮಗೆ. ಆಮೇಲೆ 1956ರಲ್ಲಿ ಎಲ್ಲೆಲ್ಲ ಕನ್ನಡ ಮಾತಾಡ್ತಾ ಇದ್ದೀವೋ, ಕನ್ನಡಿಗರಾಗಿದ್ದೀವೋ ಅವರೆಲ್ಲರನ್ನು ಒತ್ತುಗೂಡಿಸಿ ಕರ್ನಾಟಕ ಎಂಬುದಾಗಿ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ದಿನವಾಗಿದೆ ಇದು. ಆಮೆನ್, ಹಲ್ಲೆಲೂಯಾ. ಕನ್ನಡಿಗರಿಗಾಗಿಯೇ ಒಂದು ರಾಜ್ಯ, ಒಂದು ಪಟ್ಟಣವನ್ನ ದೇವರು ಸ್ಥಾಪನೆ ಮಾಡ್ಲಿಕ್ಕೆ ಅನುಕೂಲ ಮಾಡಿದ್ದಾನೆ. ಆದ ಕಾರಣ ಈ ದಿನ, ಈ ನವೆಂಬರ್ 1ನೇ ತಾರೀಕಿಗೆ ಕರ್ನಾಟಕ ರಾಜ್ಯೋತ್ಸವ ಎಂಬುದಾಗಿ ನಾವೇನ್ ಮಾಡ್ತಾ ಇರ್ತೇವೆ, ಆಚರಿಸ್ತಾ ಬರ್ತಾ ಇರ್ತೇವೆ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ದೇವರು ಕೊಟ್ಟ ಈ ದಿನಕ್ಕಾಗಿ ದೇವರಿಗೆ ನಾವೇನ್ ಮಾಡೋಣ, ಸ್ತೋತ್ರ ಮಾಡಿಕೊಳ್ಳೋಣ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಚದರಿ ಹೋಗಿದ್ದಂತ ನಮ್ಮನ್ನ ದೇವರು ಈ ಭಾಷೆ ಮುಖಾಂತರವಾಗಿ, ಜನರೆಲ್ಲರೂ ನಾವು ಒಂದೇ, ಆದ್ರೆ ಭಾಷೆಗಳು ಹಲವಾರಿದೆ. ಭಾರತ ದೇಶದಲ್ಲಿ ಹಲವಾರು ಭಾಷೆಗಳಿದೆ. ಆದ್ರೆ ಈ ಭಾಷೆಗಳೆಲ್ಲರೂ ಒಟ್ಟಾಗಿ ಕೂಡಿ ನಮಗಂತೂ ಒಂದು ರಾಜ್ಯ ಬೇಕು ಎಂಬುದಾಗಿ ಅವರು ಆಲೋಚನೆ ಮಾಡಿ ಈ ಒಂದು ದಿನದಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಒಟ್ಟುಗೂಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇಲೆ ಎಲ್ಲರೂ ಹೇಳಿದ್ರು ಜೈ ಕರ್ನಾಟಕ. ಕನ್ನಡಿಗರಂದ್ರೆ ನಮಗೆ ಹೆಮ್ಮೆ, ಕನ್ನಡಿಗರೇ ನಮ್ಮ ಹುಸುರು ಎಂಬುದಾಗಿ. ಅಲ್ಲೆಲ್ಲೂಯ್ಯ, ಕರೆಕ್ಟ್. ಆಮೇಲೆ ನಮ್ಮ ಭಾಷೆಯ ಅಭಿಮಾನವು ನಮಗಿರಬೇಕು. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಈ ಭಾಷೆ ನನಗೆ ಸ್ವಂತವಾಗಿದ್ದು, ತಾಯಿ ಭಾಷೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೆ ನಾವು ಪಾಠಗಳನ್ನ ಕೂಡ ಬೇಗ ಅರ್ಥ ಆಗೋದು ಎದರಿಂದ ಅಂದ್ರೆ ನಮ್ಮ ತಾಯಿ ಭಾಷೆ ಮುಖಾಂತರವಾಗಿ, ಮದರ್ ಲ್ಯಾಂಗ್ವೇಜ್. ಅದು ತುಂಬಾ ಇಂಪಾರ್ಟೆಂಟ್. ನಾವು ಕನ್ನಡಿಗರಾಗಿ ಆ ಒಂದು ಭಾಷೆಯಲ್ಲಿ ನಾವು ಹೆಮ್ಮೆ ಪಡಲೇ ಬೇಕಾಗಿದೆ. ಅದಕ್ಕಾಗಿ ನಾವೇನ್ ಮಾಡೋಣ, ಈ ಭಾಷೆಯನ್ನು ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಆಮೇಲೆ ಅಲ್ಲೆಲ್ಲ ಈ ಭಾಷೆಗಳನ್ನ ಬದಲಾಯಿಸಿದ್ ಯಾರು? ದೇವರು. ಅಲ್ಲೆಲ್ಲೂಯ್ಯ. ಈ ಭಾಷೆಗಳನ್ನ ಅರ್ಥ ಮಾಡಿಸೋದು ಯಾರು? ದೇವರು. ಅಲ್ಲೆಲ್ಲೂಯ್ಯ. ಭಾಷೆದವರು ನಾವೆಲ್ಲ ಒಂದು ಅಂತ ಒಂದು ಹೆಮ್ಮೆಯನ್ನು ತೋರಿಸುವಂತೆ ಮಾಡಿದ ಯಾರಂದ್ರೆ ದೇವರೇ ಆಗಿದ್ದಾನೆ. ಯಾಕಂದ್ರೆ ಬಾಬಿಲೋನ್ ನಲ್ಲಿ ಭಾಷೆಗಳು ಬದಲಾಯಿತು. ಆಮೇಲೆ ಅಲ್ಲೆಲ್ಲೂಯ್ಯ. ಅವೆಲ್ಲ ದೇವರಿಗೆ ವಿರೋಧವಾಗಿ ಒಂದು ಗೋಪುರವನ್ನು ಕಟ್ಟುತ್ತಾ ಬರುವಾಗ ದೇವರ ಭಾಷೆಗಳನ್ನ ಏನ್ ಮಾಡಿದ್ರು, ಬದಲಾಯಿಸಿದ್ರು. ಅವಾಗ ನನ್ನ ಭಾಷೆ ಯಾರಿಗೆ ಅರ್ಥ ಆಗುತ್ತೋ ಅವರೆಲ್ಲ ನಮ್ಮೂರು ಎಂಬುದಾಗಿ ನಾವೇನ್ ಮಾಡಿದ್ದೇವೆ, ನಾವು ಗುರುತು ಮಾಡಿಕೊಂಡು ಸೆಪರೇಟ್ ಆಗಿದ್ದೇವೆ. ಅದೇ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದಾಗಿ ಇದ್ದೇವೆ. ಆದ್ರೆ ನಮ್ಮ ಭಾಷೆಯಾಗಿರುವಂತ ಕನ್ನಡ ಯಾರೆಲ್ಲ ಅರ್ಥ ಆಗುತ್ತೋ, ಕನ್ನಡಿಗರು ಯಾರ್ಯಾರೋ ಅವರೆಲ್ಲರೂ ನಾವೇನ್ ಮಾಡಿದ್ದೇವೆ, ಒಂದಾಗಿ ಸೇರಿ ಬಂದಿದ್ದೇವೆ ಕರ್ನಾಟಕ ಮುಖಾಂತರವಾಗಿ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ಈ ಭಾಷೆಯನ್ನು ಕೊಟ್ಟಂತ ದೇವರಿಗೆ ನಾವೇನ್ ಮಾಡೋಣ, ಸ್ತೋತ್ರ ಮಾಡಿಕೊಳ್ಳೋಣ. ಈ ತಿಂಗಳು, ಯಾಕಂದ್ರೆ ನವೆಂಬರ್ 1ನೇ ತಾರೀಕಿಗೆ ವಾಗ್ದಾನದ ಒಂದಿಗೆ ನಾವು ಪ್ರಾರ್ಥನೆಗೆ ದೇವರ ಸಮ್ಮುಖದಲ್ಲಿ ವಾಕ್ಯಗಳನ್ನು ಧ್ಯಾನಿಸೋಣ. ಆಮೇಲೆ ಈ ತಿಂಗಳಿಗೆ ಸಂಬಂಧಪಟ್ಟಿರುವಂತಹ ದೇವರ ವಾಗ್ದಾನದ ವಚನ ಕೀರ್ತನೆಗಳು 94ನೇ ಅಧ್ಯಾಯ. ಕೀರ್ತನೆ 94ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದಿಕೊಳ್ಳೋಣ. ಕೀರ್ತನೆ 94ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದಿಕೊಳ್ಳೋಣ. ಆದರೆ ಯೆಹೋವನು ನನ್ನ ದುರ್ಗವು, ಯೆಹೋವನು ನನ್ನ ದುರ್ಗವು, ನನ್ನ ದೇವರು ಆಶ್ರಯಗಿರಿಯೂ ಆಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಯೆಹೋವನು ನನ್ನ ದುರ್ಗವು, ನನ್ನ ದೇವರು ನನಗೆ ಆಶ್ರಯಗಿರಿಯೂ ಆಗಿದ್ದಾನೆ. ಹಲ್ಲೆಲೂಯಾ. ಇದುವೇ ಈ ತಿಂಗಳಿಗೆ ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನದ ವಚನ. ಆಮೆನ್, ಹಲ್ಲೆಲೂಯಾ. ಯೆಹೋವನು ನನ್ನ ದುರ್ಗವು, ನನ್ನ ದೇವರು ಆಶ್ರಯಗಿರಿಯೂ ಆಗಿದ್ದಾನೆ. ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನು ಓದಿಕೊಳ್ಳೋಣ. My fortress, and my God the rock, and my God the rock, in whom I take refuge. In whom I take refuge. Amen. Hallelujah. ನಾನು ಯಾರನ್ನ ನಂಬಿದ್ದೀನೋ ಅವರೇ ನನ್ನ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನನ್ನ ದುರ್ಗವು, ನಾನು ನಂಬಿರುವಂತ ದೇವರು ನನ್ನ ಆಶ್ರಯ ದುರ್ಗವೂ ಆಗಿದ್ದಾನೆ. ಆಮೇಲೆ ನನ್ನ ಬಂಡೆಯೂ ಆಗಿದ್ದಾನೆ. ಹಲ್ಲೆಲೂಯಾ. ಬಂಡೆ ಅಂದ್ರೆ ಹೆಂಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಹಲ್ಲೆಲೂಯಾ, ಕರೆಕ್ಟಾ? ಬಂಡೆ ಅಂದ್ರೆ ನಾವು ಮನೆ ಕಟ್ಟಲೆ ಕೂಡ ಏನ್ ಯೂಸ್ ಮಾಡುತ್ತೇವೆ, ಕಲ್ಲು. ಫೌಂಡೇಶನ್ ಏನ್ ಯೂಸ್ ಮಾಡುತ್ತೇವೆ, ಕಲ್ಲು. ಕಲ್ಲಿನ ಮೇಲೆ ಕಟ್ಟಿರೋದಂತ ಮನೆ ಹೆಂಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಆ ಕಲ್ಲಿನ ಯಾರಂದ್ರೆ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ಬಂಡೆ ಮೇಲೆ ಕಟ್ಟಿರುವಂತ ಮನೆ ಎಂದಿಗೂ ಬಿದ್ದು ಹೋಗೋದೇ ಇಲ್ಲ. ಆಮೇಲೆ
ಅದರಲ್ಲಿ ಮತ್ತೆ 7ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಉಸುಗಿನ ಮೇಲೆ ಕಟ್ಟಿರುವಂತ ಮನೆ ಏನಾಗತ್ತೆ, ಕುಸಿದು ಬಿದ್ದು ಹೋಗುತ್ತೆ. ಆದರೆ ಬಂಡೆ ಮೇಲೆ ಕಟ್ಟಿದಂತ ಮನೆ ಏನಾಗುದಿಲ್ಲ, ಎಂದಿಗೂ ಬಿದ್ದು ಹೋಗುದಿಲ್ಲ, ಅದು ಸ್ಥಿರವಾಗಿರುತ್ತೆ. ಆ ಬಂಡೆ ಯಾರಂತ ನೋಡೋದಾದ್ರೆ ನಮ್ಮ ದೇವರಾಗಿರುವಂತ ಕರ್ತನು, ನಾ ನಂಬಿರುವಂತ ದೇವರು. ಹಲ್ಲೆಲೂಯಾ. ಆ ಬಂಡೆಯಾಗಿರುವಂತ ದೇವರು ನನ್ನ ಆಶ್ರಯ ದುರ್ಗವಾಗಿದ್ದಾನೆ ಈ ತಿಂಗಳಿನಲ್ಲಿ. ಹಲ್ಲೆಲೂಯಾ. ಈ ನವೆಂಬರ್ 1ನೇ ತಾರೀಕು. ಯಾಕಂದ್ರೆ ಈಗ ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯವನ್ನು ಸುತ್ತಲೂ ಒಂದು ಬೌಂಡ್ರಿ ಇಟ್ಕೊಂಡಿರ್ತೇವೆ. ಹಲ್ಲೆಲೂಯಾ. ಸೊ ಆ ಬೌಂಡ್ರಿ ಆಚೆ ಕಡೆ ಬೇರೆ ರಾಜ್ಯಗಳಿರುತ್ತೆ, ಈಚೆ ಕಡೆ ನಮ್ಮ ರಾಜ್ಯ ಇರುತ್ತೆ. ನಮ್ಮ ರಾಜ್ಯವನ್ನು ನಾವು ಯಾವಾಗ್ಲೂ ಏನ್ ಮಾಡೋಂಗಿಲ್ಲ, ಬಿಚ್ಕೊಡೋದೇ ಇಲ್ಲ. ಹಲ್ಲೆಲೂಯಾ. ಆ ಬಾರ್ಡರ್ ನಲ್ಲಿ ಯಾರು ಇರ್ತಾರೆ, ಸೈನಿಕರು ಅಥವಾ ನಮ್ಮ ಪೊಲೀಸ್ ಅವರು, ಚೆಕ್ ಪೋಸ್ಟ್ಗಳು ಇಟ್ಟು ಅದನ್ನ ಏನ್ ಮಾಡ್ತಾ ಇರ್ತಾರೆ, ಕಾಪಾಡ್ತಾ ಇರ್ತಾರೆ. ಆ ಬೌಂಡ್ರಿ ಅದು ನಮ್ದಂತ ಯಾರು ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ನಾವು ಬೇರೆ ಬರಂತ ಹೊರಗೆ ಹೋಗ್ಲಿಕ್ಕೂ ಆಗುದಿಲ್ಲ. ನಮ್ಮನ್ನು ಸುರಕ್ಷಿತವಾಗಿ ಕಾಯ್ಲಿಕ್ಕೂ ಆ ಒಂದು ಚೆಕ್ ಪೋಸ್ಟ್ ಬೇಕು. ಮತ್ತೆ ಬೇರೆ ಒಂದು ವಿರೋಧಿಗಳು ಒಳಗೆ ಬರದಂಗ ಕಾಯ್ಲಿಕ್ಕೂ ಆ ಒಂದು ಚೆಕ್ ಪೋಸ್ಟ್ ಬೇಕಾಗಿದೆ. ಆ ಚೆಕ್ ಪೋಸ್ಟ್ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೊ ನಮ್ಮನ್ನು ದೇವರು ಏನ್ ಮಾಡೋಂಗಿಲ್ಲ, ಭದ್ರವಾಗಿ ಇಟ್ಕೊಂಡಿರ್ತಾನೆ. ಹೊರಗೆ ಯಾವ ಗಲಿಗಳಿಗೆ ಹೋಗಿ ಸಿಕ್ಕಿಕೊಳ್ಳೋದಕ್ಕೆ ದೇವರು ಏನ್ ಮಾಡ್ತಾನೆ, ಒಂದು ಬಂಡೆಯಾಗಿ ಕೋಟೆಯಾಗಿ ನಮ್ಮನ್ನ ಕಾವಲಾಗಿದ್ದು ಕಾಪಾಡ್ತಾನೆ. ಬೇರೆ ಒಂದು ವಿರೋಧಿ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಬಂದು ನುಗ್ಗದ ಹಾಗೆ ಆ ಒಂದು ಕೋಟೆ ಬಂಡೆ ನಮ್ಮನ್ನ ಕಾಪಾಡುತ್ತೆ. ಹಲ್ಲೆಲೂಯಾ. ಆದ ಕಾರಣ ನಮ್ಮ ದೇವರು ನಮ್ಮ ಬಂಡೆಯಾಗಿದ್ದಾನೆ. ಈಸ್ ರಾಕ್ ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ಲೋಕದಲ್ಲಿ ರಾಕ್ ಸ್ಟಾರ್ಗಳು ಎಂಬುದಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಆದ್ರೆ ನಿಜವಾದ ರಾಕ್ ಸ್ಟಾರ್ ಯಾರು ಎಂಬುದಾಗಿ ಕೇಳೋದಾದ್ರೆ ನಮ್ಮ ದೇವರಾಗಿರುವಂತ ಕರ್ತರು. ಆಮೇನ್. ಒಂದು ನಿಜ ಜೀವಿತದಲ್ಲಿ ಒಂದು 10 ಮಂದಿ ಬಂದ್ರೆ ಹೊಡಿತಾರ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಿನಿಮಾದಲ್ಲಿ 100 ಜನ ಬಂದ್ರೆ ಹಾರಿ ಹಾರಿ ಹೊಡಿತಾರ ಅವರು. ಆಮೇನ್. ಪಲ್ಟಿ ಗಿಲ್ಟಿ ಎಲ್ಲ ಹೊಡಿತಾರೆ. ಆಮೇನ್. ಹಲ್ಲೆಲೂಯಾ. ಆದ್ರೆ ನಮ್ಮ ದೇವರಾಗಿರುವಂತ ಕರ್ತನು ನಿಜವಾದ ರಾಕ್ ಸ್ಟಾರ್ ಆಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಎಂತ ದೊಡ್ಡ ವೈರಿ ಶತ್ರು ಸೈನ್ಯ ಬಂದ್ರು ಯುದ್ಧ ನನ್ನದು, ನೀವು ಸುಮ್ಮಿರಿ ಅಂತ ಹೇಳಿದಾನೆ ದೇವರು. ಆಮೇನ್. ದೇವ್ರ ವಾಕ್ಯ ಎಷ್ಟು ಚೆನ್ನಾಗಿದೆ. ಯುದ್ಧ ಯಾರ್ದು, ನನ್ನದು, ನೀವು ಸುಮ್ಮನೆ ಇರು, ನಿಮ್ಮನ್ನ ಕಾಪಾಡೋ ಜವಾಬ್ದಾರಿ ನನ್ನದಂತ ದೇವರು. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ದೇವರ ಒಂದು ಆಶ್ರಯ ದುರ್ಗದಲ್ಲಿ, ಆಶ್ರಯಗಿರಿಯಲ್ಲಿ ನಾವು ಇರೋರಾಗಿದ್ರೆ ದೇವರು ನಮ್ಮನ್ನ ಕಾಪಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ 46ನೇ ಅಧ್ಯಾಯ 1ನೇ ವಚನ. ಕೀರ್ತನೆ 46:1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಆಮೆನ್. ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ ದೇವರು. ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷವಾದ ಸಹಾಯಕನು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಹೆದರೋದೇ ಇಲ್ಲ ಈ ತಿಂಗಳು. ಆಮೇಲೆ ಕಂಟಿನ್ಯೂ ಮಾಡ. ವಾಕ್ಯ ಚೆನ್ನಾಗಿದೆ. 2 ಮತ್ತು 3. ಆದುದರಿಂದ ಭೂಮಿಯು ಮಾರ್ಪಟ್ಟರು ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು ನನಗೇನು ಭಯವಿಲ್ಲ. ನನ್ನ ಬಂಡೆ ಯಾರು, ದೇವರಾಗಿದ್ದಾನೆ. ನನ್ನ ಆಶ್ರಯ ದುರ್ಗ ಯಾರು, ನನ್ನ ದೇವರಾಗಿದ್ದಾನೆ. ನನ್ನ ಸಹಾಯಕನು ಯಾರು, ನನ್ನ ದೇವರಾಗಿದ್ದಾನೆ. ಏನೇ ಬಂದ್ರು ನಾನು ಹೆದರೋದಿಲ್ಲ, ನಾನು ಭಯ ಪಡೋದಿಲ್ಲ. ಆಮೆನ್. ಅಲ್ಲಿ ಒಂದು ಹಾಡು ಕೂಡ ಇದಲ್ಲ, ನಾನು ಹೆದರೋದಿಲ್ಲ, ನಾನು ಭಯ ಪಡುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನನ್ನ ಆಶ್ರಯದಲ್ಲಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಆತನ ಇಕ್ಕಟ್ಟಿನ ವೇಳೆಯಲ್ಲಿ ವಿಶೇಷವಾದ ಸಹಾಯಕನಾಗಿದ್ದಾನೆ. ಈ ಭೂಮಿಯೇ ಕದಲಿದರು, ಬೆಟ್ಟ ಹೋಗಿ ಸಮುದ್ರದಲ್ಲಿ ಮುಳುಗಿದರು, ನನಗೇನು ಭಯವಿಲ್ಲ. ಯಾಕಂದ್ರೆ ನನ್ನ ಒಂದು ಆಶ್ರಯ ದುರ್ಗ ಯಾರು, ಆಮೆನ್. ಅದರಲ್ಲಿ ಆತನ ಕೈನಲ್ಲಿ ನಾನು ಅಡಗಿಕೊಂಡಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ನಾನು ಏನ್ ಮಾಡೋಂಗಿಲ್ಲ, ಹೆದರೋದೇ ಇಲ್ಲ. ಆಮೆನ್. ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ 27ನೇ ಅಧ್ಯಾಯದಲ್ಲಿ 5ನೇ ವಚನ. 27ನೇ ಅಧ್ಯಾಯ 5ನೇ ವಚನ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತವಾದ ಸ್ಥಳದಲ್ಲಿ ಅಡಗಿಸುವನು. ಆಮೆನ್. ಹಲ್ಲೆಲೂಯಾ. ಇಕ್ಕಟ್ಟು ಬರುವಾಗ ದೇವರು ನಮ್ಮನ್ನ ಕರ್ಕೊಂಡೋಗಿ ಏನ್ ಮಾಡ್ತಾನ್ರಿ, ಸೇಫ್ಟಿ ಮಾಡ್ತಾ ಇರ್ತಾನೆ, ಸೇಫ್ಟಿ ಪ್ಲೇಸ್ ಅಲ್ಲಿ ಇಡ್ತಾನೆ. ಹಲ್ಲೆಲೂಯಾ. ನಾವ್ ಅನ್ಕೊಂಡಿರ್ತೀವಿ ಅಯ್ಯೋ ಬಂದು ಬಿಟ್ಟಿದೆ ಅಂತ. ಆಮೆನ್. ಹಲ್ಲೆಲೂಯಾ. ಇಕ್ಕಟ್ಟು ಬರುವಾಗ ದೇವರು ನಮ್ಮನ್ನ ಗುಪ್ತವಾದ ಸ್ಥಳದಲ್ಲಿ ಹೋಗಿ ನಿಲ್ಲಿಸುವಂತ ದೇವರಾಗಿದ್ದಾನೆ. ಆ ಗುಪ್ತವಾದ ಸ್ಥಳ ಯಾರಾದ್ರೂ ನಮ್ಮ ದೇವರ ಆಶ್ರಯದಲ್ಲಿ ಇರೋದೇ ಗುಪ್ತವಾದ ಸ್ಥಳ.
ಆತನು ಏನ್ ಮಾಡ್ತಾನೆ, ಕೋಳಿ ತನ್ನ ಮರಿಗಳನ್ನು ಹೇಗೆ ಸೇರಿಸಿಕೊಳ್ಳುತ್ತೋ ಹಾಗೆ ದೇವರು ನಮ್ಮನ್ನ ಏನ್ ಮಾಡ್ತಾನೆ, ತಮ್ಮ ರೆಕ್ಕೆ ನೆರಳಿನಲ್ಲಿ ಸೇರಿಸಿಕೊಳ್ಳುತ್ತಾನೆ. ಆಮೇಲೆ ಇಕ್ಕಟ್ಟು ಬರುವಾಗ ದೇವರು ಹೆಂಗಿರ್ತಾನೆ, ನಮ್ಮನ್ನ ಒಂದು ಗುಪ್ತವಾದ ಸ್ಥಳ, ಯಾರಿಗೂ ಗೊತ್ತಾಗಬಾರ್ದು. ಅಲ್ಲೆಲ್ಲೂಯ್ಯ. ಈಗ ಏನೋ ತಪ್ಪು ಮಾಡ್ಬಿಟ್ರು, ಇಲ್ಲ ಏನೋ ಒಂದು ಮಾಡ್ಬಿಟ್ರು, ಅನಾಹುತ ಮಾಡ್ಬಿಟ್ರು, ಈಗ ಅವನು ಹೊಡೆದು ಕೊಲ್ಲೇಬೇಕು ಅಂತ ಜನ ಓಡಿ ಬರ್ತಾರೆ. ಆವಾಗ ನಾವ್ ಎಲ್ಲಿ ಓಡ್ತೇವೆ? ಅವ್ರಿಗೆ ಸಿಗಬಾರ್ದು, ಒಟ್ಟು ಅವ್ರಿಗೆ ಗೊತ್ತಾಗಬಾರ್ದು, ಅವ್ರಿಗೆ ಆ ಜಾಗ ಗೊತ್ತಾಗ್ಲೇಬಾರದು. ನಮ್ಮನ್ನು ಹುಡುಕುವವರೆಗೆ ನಾವ್ ಏನಾಗಬಾರ್ದು, ಸಿಗಬಾರದು. ಅಂತ ಒಂದು ಗುಪ್ತವಾದ ಸ್ಥಳವನ್ನು ಹುಡುಕಿ ಓಡಿ ಹೋಗಿ ಸೇರ್ತೇವೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೂ ಒಂದ್ ಮೇಲೆ ಅದು ಸೇಫ್ಟಿ ಆಗಿರ್ಬೋದು, ಸೇಫ್ಟಿ ಇಲ್ಲದೆ ಇರಬಹುದು. ಹೆಂಗ್ ಬೇಕಂದ್ರೆ ಹಿಡಿದು ಬಂದು ಏನ್ ಮಾಡ್ತಾರೆ, ಅವರು ತಗೊಂಡು ಹೋಗ್ಬೇಕಂದ್ರೆ ತಗೊಂಡು ಹೋಗ್ಬಿಡ್ತಾರೆ. ಅಲ್ಲೆಲ್ಲೂಯ್ಯ. ಆದ್ರೆ ನಮ್ಮ ದೇವರು ಇಕ್ಕಟ್ಟಿನಲ್ಲಿ ನಮ್ಮನ್ನು ಗುಪ್ತವಾದ ಸ್ಥಳದಲ್ಲಿ ಇಡ್ತಾನೆ. ಯಾರಿಗೂ ನಾವು ಸಿಗೋದಿಲ್ಲ. ಅಂತ ಗುಪ್ತವಾದ ಸ್ಥಳದಲ್ಲಿ ದೇವರು ನಮ್ಮ ಏನ್ ಮಾಡಿರ್ತಾನೆ, ಇಟ್ಟು ನಮ್ಮ ಆಶ್ರಯ ದೇವರಾಗಿದ್ದಾನೆ, ನಮ್ಮ ಬಂಡೆ ನಮ್ಮ ದೇವರಾಗಿದ್ದಾನೆ. ಅಲ್ಲೂಯ್ಯ. ಆತನ ಬಂಡೆ ಬಿರುಕಿನಲ್ಲಿ ನಾವಿರುವಾಗ ಯಾರು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆಮೇಲೆ ನಾವೇ ಎದುರಿಸ್ತೀವಿ ಹೊರತು ನಮ್ಮನ್ನು ಯಾರು ಎದುರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೂಯ್ಯ. ಯಾಕಂದ್ರೆ ನನಗೆ ಗುಪ್ತವಾದ ಸ್ಥಳ ದೇವರಿಟ್ಟಿದ್ದಾನೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 26ನೇ ವಚನ. ಜ್ಞಾನೋಕ್ತಿಗಳು 14:26ನೇ ವಚನ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ಯೆ ಇರುವುದು. ಆತನ ಮಕ್ಕಳಿಗೆ ಆಶ್ರಯ ವಿದ್ಯೆ ಇರುವುದು. ಆಮೇಲೆ ಆಶ್ರಯ ವಿದ್ಯೆ ಎಂಬುದಾಗಿ ಕೊಟ್ಟಿದ್ದಾರೆ. ಅಲ್ಲಿ ವಿದ್ಯೆ ಅಂದ್ರೆ ಬುದ್ಧಿ. ಆಶ್ರಯವಿರುತ್ತೆ ಅಂತ, ಆಶ್ರಯವಿದೆ. ಆಶ್ರಯವಿದೆ ಅಂತ ಹೇಳಿದ್ರಲ್ಲ, ಆಶ್ರಯವಿದೆ. ಆಮೇಲೆ ಆತನ ಮಕ್ಕಳಿಗೆ ಆಶ್ರಯವಿದೆ. ಅಲ್ಲೆಲ್ಲೂಯ್ಯ. ಆತನಲ್ಲಿ ಯಾರೆಲ್ಲ ಭಯಭಕ್ತಿ ಇಟ್ಟುಕೊಂಡಿದ್ದಾರೋ ಆತನವರಿಗೆ ದೃಢ ನಂಬಿಕೆಯಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಸೊ ನಮ್ಮ ನಂಬಿಕೆ, ನಮ್ಮ ಭಯ ಯಾರ ಮೇಲೆ ಇರಬೇಕು? ದೇವರ ಮೇಲೆ ಇದ್ರೆ ನಾವು ಆತನ ಆಶ್ರಯದಲ್ಲಿ ಇರ್ತೇವೆ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಸೊ ನಾವು ಈ ಕೇಡಿಗೆ ಹಂಜಬಾರದು, ಹೆದರಬಾರದು. ಅಲ್ಲೆಲ್ಲೂಯ್ಯ. ಭೂಮಿ ಕದಲಿದರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದ್ರೆ ನಾವ್ ಏನ್ ಮಾಡಬಾರದು? ಭಯ ಪಡಬಾರದು. ಆದ್ರೆ ನಾವು ಭಯ ಪಡಬೇಕು ಯಾರ ಮೇಲೆ? ಆಮೇಲೆ ಅಲ್ಲೆಲ್ಲೂಯ್ಯ. ದೇವರಲ್ಲಿ ಯಾರೆಲ್ಲ ಭಯಭಕ್ತಿ ಇಟ್ಟಿದಾರೋ ಅವರಿಗೆ ದೇವರು ದೃಢ ನಂಬಿಕೆಯಾಗಿದ್ದಾನೆ, ದೃಢ ಬಲವಾಗಿದ್ದಾನೆ. ಆತನ ಮಕ್ಕಳಿಗೆ ಆತನು ಆಶ್ರಯವಾಗಿದ್ದಾನೆ. ಆಮೇಲೆ ಆತನ ಮಕ್ಕಳಿಗೆ ಆತನ ಏನಾಗಿದ್ದಾನೆ? ಆಶ್ರಯವಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಆಶ್ರಯ ಅನ್ನೋದು ತುಂಬಾ ಒಂದು ಯೋಗ್ಯವಾದ ಸ್ಥಾನ. ಅಲ್ಲೆಲ್ಲೂಯ್ಯ. ಅವರ ನೆರಳಿನಲ್ಲಿ ನಾವು ಇರೋದಾದರೆ ನಾವು ಯಾವ ಕೇಡು ನಮಗೆ ಏನಾಗುವುದಿಲ್ಲ, ಬರೋದೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ನನ್ನ ನಂಬಿಕೆ ಯಾರಾಗಿರ್ಬೇಕು? ನನ್ನ ದೇವರಾಗಿರ್ಬೇಕು. ನನ್ನ ಭರವಸೆ ಯಾರಾಗಿರ್ಬೇಕು? ನನ್ನ ದೇವರಾಗಿರ್ಬೇಕು. ಸೊ ನನ್ನ ದೇವರೇ ನನ್ನ ದೃಢ ನಂಬಿಕೆಯಾಗಿರುವಾಗ ನಿಜವಾಗಲೂ ದೇವರು ನಮಗೆ ಆಶ್ರಯವಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಜ್ಞಾನೋಕ್ತಿಯಲ್ಲಿ 18:10, 18ನೇ ಅಧ್ಯಾಯದಲ್ಲಿ 10ನೇ ವಚನ. ಯೆಹೋವನ ನಾಮವು ಬಲವಾದ ಬುರುಜು. ಯೆಹೋವನ ನಾಮವು ಬಲವಾದ ಬುರುಜು. ಶಿಷ್ಟನು ಅದರ ಒಳಕ್ಕೆ ಓಡಿ ಹೋಗಿ ಭದ್ರನಾಗಿರ್ತಾನೆ. ಆಮೆನ್. ಹಲ್ಲೆಲೂಯಾ. ಯೆಹೋವನ ನಾಮವು ಬಲವಾದ ಬುರುಜು. ಆಮೆನ್. ಅರ್ಥ ಆಯ್ತ್ರಿ? ಯೆಹೋವನ ನಾಮ, ದೇವರ ನಾಮ. ದಾವೀದನು ಹೋಗಿ ಯುದ್ಧದಲ್ಲಿ ನಿಂತಿರೋ ಕಾರಣ ಏನು? ದೇವರ ನಾಮ. ಆಮೇಲೆ ಈಗ ತನ ಹಾಡಿದರೆ, ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಆಮೆನ್. ಹಲ್ಲೆಲೂಯಾ. ಎಲ್ಲಾ ನಾಮಕ್ಕಿಂತಲೂ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮವಾಗಿದೆ. ಹಲ್ಲೆಲೂಯಾ. ಆತನ ನಾಮವು ಅದು ಬಲವಾದ ಬುರುಜು ಆಗಿದೆ. ಹಲ್ಲೆಲೂಯಾ. ಶಿಷ್ಟನು, ನೀತಿವಂತನು, ಯಥಾರ್ಥವಂತನು, ಭಯಭಕ್ತಿ ಉಳ್ಳವನು ಓಡಿ ಹೋಗಿ ಅದರಲ್ಲಿ ಸುರಕ್ಷಿತವಾಗಿರ್ತಾನೆ. ಆಮೇಲೆ ಭದ್ರವಾಗಿರ್ತಾನೆ. ಹಲ್ಲೆಲೂಯಾ. ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ, ವೇದನೆ ಬಂದಾಗ ನಾವು ಓಡಿ ಹೋಗಿ ಆತನ ಒಂದು ಬಲವಾದ ಬುರುಜೊಳಗೆ ಸೇರ್ಕೊಂಡು ಬಿಡ್ಬೇಕು. ಆಮೇಲೆ ದೇವರು ನಮ್ಮನ್ನ ಏನ್ ಮಾಡ್ತಾನೆ? ಅದು ಬಂಡೆಯಾಗಿದ್ದ ನಮ್ಮನ್ನ ಕಾಪಾಡ್ತಾನೆ. ಹಲ್ಲೆಲೂಯಾ. ಸೊ ಈ ತಿಂಗಳಲ್ಲಿ ಏನ್ ಬಂದ್ರು ನಾವು ಎಲ್ಲಿ ಓಡಿ ಬರ್ಬೇಕು? ದೇವರ ಒಂದು ಬಲವಾದ ಬುರ್ಜು ಕೆಳಗ ಓಡಿ ಬರ್ತಾ ಇರ್ಬೇಕು. ದೇವರ ವಾಕ್ಯ 1ನೇ ಪೇತ್ರ 5ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಹೇಳ್ತಾ ಇದೆ, ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ಮರೆ ಮಾಡಿಕೊಳ್ಳಿರಿ.
ಆಮೇಲೆ ಎಂತದ ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ಏನ್ ಮಾಡ್ರಿ, ಮರೆ ಮಾಡಿಕೊಳ್ಳ್ರಿ, ಆಗ ತಕ್ಕ ಸಮಯ ಬಂದಾಗ ನಿಮ್ಮನ್ನ ಮೇಲೆಗೆ ತರುವನು. ಆಮೇಲೆ ಹಲ್ಲೆಲೂಯ. ಯಾಕಂದ್ರೆ ಆತನ ಬಲವಾದ ಬುರ್ಜು ಆಗಿದ್ದಾನೆ. ಹಲ್ಲೆಲೂಯ. ಜನ ಏನೇ ಮಾತಾಡ್ಲಿ, ಊರು ಏನೇ ನಮ್ಮನ್ನು ದ್ವೇಷಿಸಲಿ ಏನ್ ಮಾಡಿದ್ರು ನಮ್ಮ ಬಲವಾದ ಬುರ್ಜು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನ ಒಂದು ಬಲದ ಒಳಗೆ ನಾವು ಓಡಿ ಬರುವಾಗ ಶಿಷ್ಟನು, ನೀತಿವಂತನು, ಯಥಾರ್ಥವಂತನು, ಭಯಭಕ್ತಿ ಉಳ್ಳವನು ಓಡಿ ಬರುವಾಗ ದೇವರವನ್ನ ಸೇರಿಸಿಕೊಂಡು ಬಲವಾದ ಭದ್ರವಾದ ಕೋಟೆಯಾಗಿ ಆತನು ಕಾಪಾಡುವಂತವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ವಾಕ್ಯ ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆ 25ನೇ ಅಧ್ಯಾಯ 4ನೇ ವಚನ. ಯೆಶಾಯ 25ನೇ ಅಧ್ಯಾಯ 4ನೇ ವಚನ. ನೀನು ದೀನರಿಗೆ ಕೋಟೆ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ. ದೀನರಿಗೆ ನೀನು ಕೋಟೆಯಾಗಿಯೂ ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗವಾಗಿಯೂ, ಬಿಸಿಲಿಗೆ ನೆರಳು, ಭೀಕರರ ಶ್ವಾಸವು ಗೋಡೆಗೆ ಬಡಿದು ಹೋಗುವ, ಬಡಿದು ಬಿಡುವ ಬಿರುಗಾಳಿಯಂತಿರುವಾಗ ಆಶ್ರಯೋ ನೀನೇ ಆಗಿದ್ದಿ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ಒಂದು ಬಿರುಗಾಳಿ ಬಂದು ಕೋಟೆಯ ಬಡಿಯುವಾಗ ಕೋಟೆ ಬೀಳೋದಿಲ್ಲ, ಆ ಗಾಳಿ ಸರಿದು ಹೋಗುತ್ತೆ. ಹಲ್ಲೆಲೂಯ. ಬಿರುಗಾಳಿ ಬಂದ್ರೆ ಬಿರುಗಾಳಿ ಬಡಿದು ಕೋಟೆ ಏನಾಗುದಿಲ್ರಿ, ಬಿದ್ದು ಹೋಗುತ್ತಾ? ಎಂತ ದೊಡ್ಡ ಕಲ್ಲಿಂದ ಕಟ್ಟಿದ್ದಾರೆ ಅವ್ರ ಕೋಟೆಗಳನ್ನ. ಆಮೇಲೆ ಹಲ್ಲೆಲೂಯ. ಸೊ ಗಾಳಿ ಬಂದು ಕಲ್ಲನ್ನು ಬೀಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಕೋಟೆ ಅಂತೀವಿ. ಆಮೇಲೆ ಹಲ್ಲೆಲೂಯ. ಆ ಗಾಳಿ ಬಂದು ಬಡದ್ರು ಅಂದ್ರೆ ಗಾಳಿಗೆ ಪವರ್ ಇದೆ ಅಂತಾರೆ, ಕರೆಕ್ಟ್? ಆದ್ರೆ ಆ ಗಾಳಿ ಬಂದು ಬಡದ್ರು ಆ ಗಾಳಿನೇ ಬಡದು ಸರದ ಸೈಡ್ ಹೋಗುತ್ತೆ ಹೊರತು ಕೋಟೆ ಬಿದ್ದು ಹೋಗೋದಿಲ್ಲ. ಆ ಕೋಟೆ ನಮ್ಮ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ಸೊ ಎಂತ ದೊಡ್ಡವಾಗಿ ದೀನರಿಗೆ ಆತನ ಹೆಂಗಿದ್ದಾನೆ, ಕೋಟೆ. ಆಮೇಲೆ ದೀನರಿಗೆ ಏನಾಗಿದ್ದಾನೆ, ಕೋಟೆಯಾಗಿಯೂ, ದಿಕ್ಕಿಲ್ಲದವರಿಗೆ ಬಡವರಿಗೆ ಆತನ ಹೆಂಗಿದ್ದಾನೆ, ರಕ್ಷಣಾ ದುರ್ಗವಾಗಿದ್ದಾನೆ. ನಮ್ಮ ವೈರಿಯಾಗಿರುವಂತ ಶತ್ರು ಸೈತಾನನು ನಮ್ಮನ್ನು ಬೆಳೆಸಬೇಕಂತ ಹೇಳಿ ಬಿರುಗಾಳಿ ತರ ಬಂದ್ರು ಅವನು ನಮ್ಮನ್ನ ಬಂದು ಬಡಿಯೋದಕ್ಕೆ ಮುಂಚೆ ದೇವರನ್ನ ಮಾಡೋದು ಸಾಲದ ಹೋಗ್ತಾನೆ. ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನಮ್ಮ ಕೋಟೆ ಅವನು, ನನ್ನ ಮುಂದೆ ಅವನು ನಿಂತಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಬರ್ಬೇಕು ಅಂದ್ರೆ ಅವನನ್ನ ದಾಟಿನೇ ಬರ್ಬೇಕು. ನನ್ನನ್ನು ಮುಟ್ಟಬೇಕಂದ್ರೆ ಫಸ್ಟ್ ನಮ್ಮ ಅಪ್ಪನ ಮುಟ್ಟಿಯೇ ನನ್ನ ಹತ್ರ ಬರ್ಬೇಕು. ಯಾಕಂದ್ರೆ ನನ್ನ ದೇವ ನನಗೆ ಹೆಂಗಿದ್ದಾನೆ, ಬಂಡೆಯಾಗಿಯೂ ಕೋಟೆಯಾಗಿಯೂ ಆಶ್ರಯ ದುರ್ಗವಾಗಿಯೂ ಇದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಹಾಗಾಗಿ ನಾನು ಭಯ ಪಡೋದೇ ಇಲ್ಲ, ನಾನು ಹೆದರೋದೇ ಇಲ್ಲ. ಆಮೇಲೆ ಹಲ್ಲೆಲೂಯ. ಸೊ ಈ ತಿಂಗಳಲ್ಲ ದೇವರು ನಮ್ಮನ್ನ 6 ರೀತಿಯಾಗಿ ಕಾಪಾಡ್ತಾನೆ. ಎಂತ ಬಿರುಗಾಳಿ ಬಂದ್ರು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಂಡೆ ಕೋಟೆ ದೇವರು. ಆಮೇಲೆ ವಾಕ್ಯ ಓದಿಕೊಳ್ಳೋಣ. ಜಕರ್ಯ 9:12. ಜಕರ್ಯ 9ನೇ ಅಧ್ಯಾಯ 12ನೇ ವಚನ. 9ನೇ ಅಧ್ಯಾಯ 12ನೇ ವಚನ. ಸುನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ. ಆಮೇಲೆ ದೇವರ ವಾಕ್ಯ ಏನ್ ಹೇಳ್ತಾ ಇದೆ, ಸುನಿರೀಕ್ಷೆ ಇರುವಂತ ಜನರೇ, ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ. ಆಮೇಲೆ ಹಲ್ಲೆಲೂಯ. ಆಗ ದೇವರೇನ್ ಮಾಡ್ತಾನೆ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂಬುದಾಗಿ ಹೇಳಿದ್ದಾನೆ. ಆಮೇಲೆ ಎಷ್ಟರಷ್ಟು ಅಂದ್ರೆ 2ರಷ್ಟು ಸುಖ ನಮ್ಮ ದೇವರ ಒಂದು ದುರ್ಗದಲ್ಲಿ ಇದೆ. ಹಲ್ಲೆಲೂಯ. ಸೊ ನಂಬಿಕೆ ಇರುವಂತ, ಸುಮ್ಮನೆ ಇಲ್ಲ, ಸುನಿರೀಕ್ಷೆ ಉಂಟಾಗಿರುವಂತ ಜನರೇ, ನಂಬಿಕೆ ಇರುವಂತ ಜನರೇ, ಭರವಸೆ ಉಳ್ಳಂತ ಜನರೇ. ಆಮೇಲೆ ಸೆರೆಯವರೇ, ವಾಕ್ಯ ಹೆಂಗಿದೆ, ಸೆರೆಯವರೇ. ಆಮೇಲೆ ಹಲ್ಲೆಲೂಯ. ನೀವೇನ್ ಮಾಡ್ರಿ, ನಿಮ್ಮ ದುರ್ಗಕ್ಕೆ ತಿರುಗಿರಿ. ಆಮೇಲೆ ಹಲ್ಲೆಲೂಯ. ಈ ಲೋಕದ ಬಂಧನೆಯಲ್ಲಿದ್ದೀವಿ, ಈ ಲೋಕದ ಆಶಾಪಾಶ ಕಟ್ಟುಗಳಲ್ಲಿದ್ದೇವೆ, ಈ ಲೋಕದ ಒಂದು ವಿಧಿಗಳಲ್ಲಿ ನಾವು ಬಂಧನೆ ಒಳಗಾಗಿ ಸೆರೆಯವರಾಗಿದ್ದೇವೆ. ಅಂತವರಿಗೆ ದೇವರ ವಾಕ್ಯ ಬರ್ತಾ ಇದೆ, ನೀವು ನಿಮ್ಮ ದುರ್ಗಕ್ಕೆ ತಿರುಗಿರಿ. ನಿಮ್ಮ ದುರ್ಗ ಯಾವುದು? ಆಮೆನ್. ಹಲ್ಲೆಲೂಯ. ನಿಮ್ಮ ದುರ್ಗಕ್ಕೆ ಏನ್ ಮಾಡ್ರಿ, ನೀವು ತಿರುಗಿರಿ. ಆಗ ದೇವರು ನಿಮಗೆ 2ರಷ್ಟು ಸುಖವನ್ನು ಕೊಡುವನು. ಹಲ್ಲೆಲೂಯ. ಹಲ್ಲೆಲೂಯ. ಈ ತಿಂಗಳು ನಮ್ಮ ದೇವರು ದುರ್ಗವಾಗಿರ್ತಾನೆ, ಬಂಡೆಯಾಗಿರ್ತಾನೆ. ನಂಬುವವರಿಗೆ ಆತನು 2ರಷ್ಟು ಆಶೀರ್ವಾದಗಳನ್ನು ಕೊಡುತ್ತಾನೆ.
ನಂಬಬೇಕು. ಅದಕ್ಕೆ ಹೇಳ್ತಾ ಇದೆ, ಸುನಿರೀಕ್ಷೆ ಉಳ್ಳ ಸರಯವರೇ, ಆಮೇಲೆ ನಿಮ್ಮ ದುರ್ಗಕ್ಕೆ ಏನ್ ಮಾಡ್ರಿ, ನೀವು ತಿರುಗಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ನಿಜವಾಗ್ಲೂ ದೇವರು ನಮಗೆ ಏನ್ ಮಾಡ್ತಾನೆ, 2ರಷ್ಟು ಸುಖಗಳನ್ನು ಮೇಲುಗಳನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ 18ನೇ ಅಧ್ಯಾಯ 2ನೇ ವಚನ. ಕೀರ್ತನೆ 18:2. ಯೆಹೋವನು ನನ್ನ ಬಂಡೆಯು, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ದೇವರು, ನನ್ನ ಆಶ್ರಯಗಿರಿ, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು, ನನ್ನ ದುರ್ಗವೂ ಆಗಿದ್ದಾನೆ. ಆಮೆನ್. ಎಂತ ದೊಡ್ಡ ಲಿಸ್ಟ್ ಅಲ್ಲ. ಆಮೆನ್. ಹಲ್ಲೆಲೂಯಾ. ಸೊ ಇಂತ ದೊಡ್ಡ ದೇವರನ್ನ ಈ ತಿಂಗಳು ನಾವು ಇಟ್ಕೊಳ್ಳಿಕ್ಕಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಆತನೇ ನನ್ನ ದೇವರು, ಆತನೇ ನನ್ನ ಬಂಡೆ, ಆತನೇ ನನ್ನ ಕೋಟೆ, ಆತನೇ ನನ್ನ ದುರ್ಗ. ಹಲ್ಲೆಲೂಯಾ. ನಾ ನಂಬಿರುವಂತ ಭರವಸೆಯೂ ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ನಾವು ಏನ್ ಮಾಡೋಂಗಿಲ್ಲ, ಹೆದರೋದೇ ಇಲ್ಲ, ಭಯಪಡೋದೇ ಇಲ್ಲ, ಸೆರೆಮನೆಯಲ್ಲಿ ಇರೋದೇ ಇಲ್ಲ. ಪೌಲನು ಶೀಲನು ಸೆರೆಮನೆಯಲ್ಲಿ ಏನ್ ಮಾಡಿದ್ರು, ಅವರು ಬಂಧಿಸಲ್ಪಟ್ಟಿದ್ರು. ತುಂಬಾ ದೊಡ್ಡ ಗಾವಳಿತ್ತು. ಆಮೇಲೆ ಹಲ್ಲೆಲೂಯಾ. ಎಲ್ಲ ಗೇಟ್ ಹಾಕಿ ಹಾಕಿ ಜೈಲಿನಲ್ಲಿ ಅಷ್ಟೆಲ್ಲ ಕಾಯಿಲೆ ಜನ ಇದ್ರು ಅವ್ರ ಸ್ತುತಿ ಪ್ರಾರ್ಥನೆ ಮಾಡುತ್ತಾ ಇರುವಾಗ ದೇವರು ಏನ್ ಮಾಡಿದ್ರು, ಎಲ್ಲಾ ಬಂಧನೆಗಳನ್ನು ಬಿಚ್ಚಿದ್ರು. ಆಮೇಲೆ ಎಲ್ಲಾ ಬಂಧನೆಗಳನ್ನ ಏನ್ ಮಾಡಿದ್ರು, ಅವರು ಬಿಚ್ಚಿದ್ರು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮ ಬಂಡೆಯಾಗಿದ್ದಾನೆ. ನಾವು ಸೆರೆಮನೆಯಲ್ಲಿಯೇ ಇದ್ರು ಸಹ ದೇವರು ನಮ್ಮ ಬಂಧನೆಯಲ್ಲಿ ಇಡೋದೇ ಇಲ್ಲ. ಆಮೇಲೆ ವಾಕ್ಯ ಓದಿಕೊಳ್ಳೋಣ. ಅದೇ ಕೀರ್ತನೆ 31ನೇ ಅಧ್ಯಾಯ 20ನೇ ವಚನ. 31:20. 31:20. ಮನುಷ್ಯರ ಒಳ ಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆ ಮಾಡುತ್ತಿ. ಅವರನ್ನ ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆ ಮಾಡುತ್ತಿ. ಮನುಷ್ಯನ ಒಳಸಂಚಿನಿಂದ ಅವರಿಗೆ ಹಾನಿ ಆಗದಂತೆ. ನಮಗೆ ಕೇಡು ಮಾಡೋದು ಯಾರೇ? ಮನುಷ್ಯನಿಗೆ ಮನುಷ್ಯನೇ ಕೇಡು ಮಾಡುತ್ತಾನೆ. ನಿನ್ನ ಶತ್ರು ಯಾರು? ನಿನ್ನ ಮನೆಯವರೇ. ದೇವ್ರ ವಾಕ್ಯ ಇದೆಯಾ? ಮನೆಯವರು ಯಾರು? ಮನುಷ್ಯರು ತಾನೆ. ಆಮೇನ್. ಹಲ್ಲೆಲೂಯಾ. ಸೊ ಅದಕ್ಕೆ ದೇವ್ರ ವಾಕ್ಯ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಮನಸ್ಸನ್ನು ಒಳಸಂಚು ಮಾಡಿ ನಿನಗೆ ಹಾನಿ ಉಂಟು ಮಾಡುತ್ತಾನೆ, ಆದರೆ ನಿನ್ನ ಮಕ್ಕಳಾದವರನ್ನು ಅವ್ರ ಕಡೆಯಿಂದ ತಪ್ಪಿಸಿಕೊಂಡು ನೀನೇನ್ ಮಾಡ್ತಿ, ನಿನ್ನ ಸಾನ್ನಿಧ್ಯದಲ್ಲಿಯೇ ಅವರನ್ನ ಮರೆ ಮಾಡಿಕೊಳ್ಳುತ್ತಿ. ಆಮೇನ್. ಹಲ್ಲೆಲೂಯಾ. ಮನುಷ್ಯನ ಒಂದು ಒಳಸಂಚಿನಿಂದ ದೇವರ ನಮ್ಮನ್ನ ಏನ್ ಮಾಡ್ತಾನೆ, ಪಾರ್ ಮಾಡುತ್ತಾನೆ. ಯಾಕಂದ್ರೆ ದೇವರು ನಮ್ಮ ಬಂಡೆಯಾಗಿದ್ದಾನೆ, ದೇವರು ನಮ್ಮ ಕೋಟೆಯಾಗಿದ್ದಾನೆ. ಹಲ್ಲೆಲೂಯಾ. ಆತನ ಸಾನ್ನಿಧ್ಯವೇ ನನಗೆ ಆಶ್ರಯ. ಹಲ್ಲೆಲೂಯಾ. ಸೊ ಮನಸ್ಸಿನ ಒಳಸಂಚಿನಿಂದ ನಾವು ಪಾರಾಗಬೇಕಂದ್ರೆ ಎಲ್ಲಿ ಓಡಿ ಬರಬೇಕು? ದೇವರ ಸನ್ನಿಧಾನಕ್ಕೆ ಓಡಿ ಬರಬೇಕು. ಹಲ್ಲೆಲೂಯಾ. ಅಂದ್ರೆ ಆ ಒಂದು ಒಳಸಂಚಿನಿಂದ ನಾವು ಯಾವ ಹಾನಿ ಇಲ್ಲದಂತೆ ದೇವರು ನಮ್ಮನ್ನು ಕಾಪಾಡಿಕೊಳ್ಳುತ್ತಾನೆ. ಆಮೇಲೆ ವಾಕ್ಯ ಓದಿಕೊಳ್ಳೋಣ. ಎಕ್ಸೋಡಸ್ ವಿಮೋಚನೆ ಕಾಂಡ 33ನೇ ಅಧ್ಯಾಯ 22ನೇ ವಚನ. 33ನೇ ಅಧ್ಯಾಯ 22ನೇ ವಚನ. ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂಧಿಯಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ಆಮೆನ್. ಹಲ್ಲೆಲೂಯಾ. ಈ ಒಂದು ಘಟನೆ ವಾಕ್ಯ ಹೇಳ್ತಾ ಇದೆ. 18ನೇ ವಚನದಿಂದ ಓದಿಕೊಳ್ಳೋಣ. ಅದಕ್ಕೆ ಮೋಸೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಕೇಳಲು ಆತನು ನನ್ನ ಸರ್ವೋತ್ತಮ ಮಹತ್ವವನ್ನು ನಿನ್ನ ಎದುರಿಗೆ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯ ಇಡುವೆನೋ ಅವನ ಮೇಲೆ ದಯ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು. ಆಮೆನ್. ಹಲ್ಲೆಲೂಯಾ. 20ನೇ ವಚನ. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಆಮೆನ್. ಮನುಷ್ಯರು ದೇವರನ್ನು ನೋಡಿದ್ರೆ ಏನ್ ಮಾಡೋಂಗಿಲ್ರಿ, ಬದುಕೋದೇ ಇಲ್ಲ, ಸತ್ತೋಗ್ಬಿಡ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ನಾವು ದೇವರನ್ನು ನೋಡ್ಬೇಕು ಅಂತ ಇಷ್ಟಪಟ್ರೆ ನಾವು ಸತ್ತ ಮೇಲೆ ದೇವ್ರು ನೋಡೋದು.
ಇದು ಮಾತ್ರ ಕಾರ್ಯ. ನೀವು ಕರೆಕ್ಟ್ ಆಗಿ ಯಾರಾದ್ರೂ ದೇವ್ರನ್ನ ತೋರಿಸ್ಬಿಡು, ನನಗೆ ಇವತ್ತು ದೇವ್ರ ಇದನ್ನ ತೋರಿಸು, ನನಗೆ ಕರ್ಕೊಂಡು ಬಂದು ನಿಲ್ಲಿಸು, ನಾನು ನೋಡ್ಬೇಕಂತ ಅವನ ಕೇಳಿದ್ರೆ ಹೇಳ್ಬಿಡು, ನೀವು ಸತ್ತರೆ ದೇವ್ರು ಕಾಣ್ತಾರಂತ ಹೇಳಿ. ಆಮೇಲೆ ದೇವ್ರ ಹಿಂಗೆ ಇದೆ. ಅದರಲ್ಲಿ ದೇವರ ಮುಖವನ್ನು ನೋಡಿದ್ರೆ ನಾವು ಏನ್ ಮಾಡೋಂಗಿಲ್ಲ, ಬದುಕೋದಿಲ್ಲ. ಅಂತ ದೊಡ್ಡ ಒಂದು ತೇಜಸ್ಸು ಪ್ರಕಾಶವು ದೇವರಲ್ಲಿ ಇದೆ. ಅದರಲ್ಲಿ ಅದಕ್ಕೆ ಆದರೂ ಅವನ ಬಯಕೆಯನ್ನು ದೇವರು ಪೂರೈಸಿದ್ರು. ಆಮೇಲೆ ಅದರಲ್ಲಿ ಒಂದು ಬಂಡೆಯ ಬಿರುಕಿನಲ್ಲಿ ಮೋಶೆಯನ್ನು ಕರ್ಕೊಂಡು ಹೋಗಿ ನಿಲ್ಲಿಸಿ ತಮ್ಮ ಕೈಯಿಂದ ಅವನನ್ನು ಮುಚ್ಚಿಸಿ ದೇವರು ಹಾದು ಹೋಗುವಾಗ ದೇವರ ಮಹಿಮೆಯನ್ನು ಅವನು ಕಂಡನು. ಆಮೇಲೆ ಅಲ್ಲೆಲ್ಲೂ ದೇವರ ಮಹಿಮೆಯನ್ನು ಅವನು ಏನ್ ಮಾಡಿದ, ಅವನು ಕಂಡ. ಅಲ್ಲೆಲ್ಲೂಯ್ಯ. ಏಕೆಂದ್ರೆ ದೇವರನ್ನು ಇಟ್ಟಿರುವಂತ ಜಾಗ ಎಂತದ್ದು, ಬಂಡೆ. ಆಮೇನ್. ಹಾಗಾದ್ರೆ ದೇವರು ಎಂತ ಸ್ಥಳದಲ್ಲಿ ಇಟ್ಟಿದ್ದಾನೆ, ಒಂದು ಬಂಡೆಯಲ್ಲೇ ಅವನ ಆಶ್ರಯ ದುರ್ಗವಾಗಿ ಇಟ್ಟಿದ್ದಾನೆ, ತನ್ನ ಕೈಯಿಂದ ಮುಚ್ಚಿ ಮರೆ ಮಾಡಿದ್ದಾನೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಆ ಒಂದು ಬಂಡೆ ಎನ್ನುವುದು ಎಂತ ದೊಡ್ಡ ಕೇಡಿನಿಂದಲೂ ಕಾಪಾಡತ್ತೆ. ದೇವರ ಒಂದು ತೇಜಸ್ಸನ್ನು ಹಾಗೆ ಕಂಡ್ರೆ ಸತ್ತೋಗ್ಬಿಡ್ತಿದ್ದ ಮನುಷ್ಯ. ಆಮೇಲೆ ಅವನು ಹಾಗಾಗಿ ಅವನನ್ನು ಒಂದು ಬಂಡೆಯ ಬಿರುಕಿನಲ್ಲಿ ನಿಲ್ಲಿಸಿ ತನ್ನ ಕೈಯಿಂದ ಅವನನ್ನ ಮುಚ್ಚಿ ಮರೆ ಮಾಡಿ ದೇವರು ಅವನ ಮುಂದೆ ಹಾದು ಹೋಗ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಎಂತ ಸೇಫ್ಟಿಯಾದ ಜಾಗದಲ್ಲಿ ಮೋಶೆಯನ್ನು ದೇವರು ಇಟ್ಟರು. ಯಾಕಂದ್ರೆ ಮೋಶೆಯ ಮುಖಾಂತರವಾಗಿ ದೇವರ ಕೆಲಸ ನಡಿಬೇಕಾಗಿದೆ. ಆಮೇಲೆ ಆದ ಕಾರಣ ಮೋಶೆಯನ್ನು ಒಂದು ಸೇಫ್ಟಿಯಾದ ಜಾಗದಲ್ಲಿ ಏನ್ ಮಾಡಿದ, ದೇವರಿಟ್ಟು ಅವನ ಬಯಕೆಯನ್ನು ಪೂರೈಸಿದ. ಆಮೇಲೆ ಅದರಲ್ಲೂ ಇವತ್ತು ಈ ಸಮಯದಲ್ಲಿ ನಮ್ಮ ಆಶ್ರಯ ಗಿರಿಯಾಗಿರುವಂತ ಬಂಡೆಯಾದ ದೇವರು ನಮ್ಮ ಎಲ್ಲಾ ಆಶ್ರಯಗಳನ್ನ ಪೂರೈಸುವಂತ ದೇವರಾಗಿದ್ದಾನೆ. ಆಮೇಲೆ ಅಲ್ಲೂಯ್ಯ. ನಾವು ಕೇಳುವಾಗ ಆತನ ಇಲ್ಲ ಅಂತ ಹೇಳೋದೇ ಇಲ್ಲ. ಆಮೇಲೆ ದೇವರು ಎಂದಿಗೆ ಏನ್ ಮಾಡೋದಲ್ರಿ, ಕೊಡೋದಿಲ್ಲ ಅಂತ ಹೇಳೋದೇ ಇಲ್ಲ. ಅಲ್ಲೆಲೂಯ್ಯ. ಯಾಕಂದ್ರೆ ಪೇತ್ರನ ಏನ್ ಮಾಡಿದ, ಇಡೀ ರಾತ್ರಿ ಹೋಗಿ ಗೋಳಾಡಿ ಬಲೆ ಹಾಕಿ ಮೀನು ಹುಡುಕಿ ಬಂದಿದ, ಆದ್ರೆ ಒಂದು ಮೀನು ಸಿಗ್ಲಿಲ್ಲ ಅವನಿಗೆ. ಆಮೇಲೆ ಅಲ್ಲೆಲೂಯ್ಯ. ಆದ್ರೆ ಅವನ ಮನಸ್ಸಿನ ಸ್ಥಿತಿಯನ್ನು ದೇವರು ಏನ್ ಮಾಡಿದ್ರು, ಅರ್ಥ ಮಾಡಿಕೊಂಡ್ರು. ಟಯರ್ಡ್ ಆಗಿ ಬಂದು ಬಲೆಯನ್ನು ಏನ್ ಮಾಡ್ತಾ ಇದ್ದ, ಅವನು ಕ್ಲೀನ್ ಮಾಡ್ತಾ ಇರುವಾಗ ಯೇಸು ಮತ್ತೆ ಬರ್ತಾ ಇದ್ದಾರೆ. ಪೇತ್ರ ಹತ್ತಪ್ಪ ದೋಣಿಯಲ್ಲಿ ಅಂದ. ಹತ್ತಿದ. ಹೋಗಪ್ಪ ಸ್ವಲ್ಪ ಮುಂದೆ ಬಿಡಪ್ಪ, ಬಿಟ್ಟ. ಅಲ್ಲೆಲೂಯ್ಯ. ಮುಂದೆ ಹೋದ ತಕ್ಷಣ ದೇವರು ಹೇಳ್ತಾ ಇದ್ದಾರೆ, ಬಲೆಯನ್ನು ಹಾಕು. ಆಮೇಲೆ ದೇವ್ರೇನ್ ಹೇಳಿದ್ರಿ, ಬಲೆಯನ್ನು ಹಾಕು. ಆದ್ರೆ ಅವ ಒಂದೇ ಒಂದು ಮಾತು ಹೇಳಿದ, ಸ್ವಾಮಿ ಇಡೀ ರಾತ್ರಿ ನಾನು ಪ್ರಯತ್ನ ಮಾಡಿದ್ದೀನಿ, ನನಗೆ ಒಂದೂ ಸಿಗಲಿಲ್ಲ, ಆದರೂ ನಿನ್ನ ಮಾತು ಮೇಲೆ ನಂಬಿಕೆ ಇಟ್ಟು ನಾನು ಬಲೆಯನ್ನು ಹಾಕ್ತೇನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ, ಅವನು ಹೇಳಿದ ಮಾತು ಅದು ದೇವರಿಗೆ ಇಷ್ಟವಾಯಿತು. ನಿನ್ನ ಮಾತು ಮೇಲೆ ನಂಬಿಕೆ ಇಟ್ಟು ಆಮೇಲೆ ಬಲೆಯನ್ನು ಹಾಕುತ್ತೇನೆ ಅಂತ ಹೇಳುವಾಗ ಅವನು ಹಾಕಿದ ತಕ್ಷಣ ಮೀನುಗಳು ಹೆಂಗ್ ಸಿಕ್ತು, ರಾಶಿ ರಾಶಿಯಾದ ಮೀನುಗಳು ಸಿಕ್ತು. ಆಮೇಲೆ ಬಲೆ ಹರಿದು ಹೋಗು ಮಟ್ಟಿಗೆ ಏನ್ ಸಿಕ್ತು, ಅವನಿಗೆ ಮೀನು ಸಿಕ್ತು. ಮತ್ತೆ ಆ ಒಂದು ಬಲೆಯನ್ನು ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಎಳೆದು ಆ ಒಂದು ದೋಣಿ ಒಳಗೆ ಹಾಕೊಳಕ್ ಆಗ್ಲಿಲ್ಲ. ಕೈ ಸೋನಿಯಿಂದ ಎಲ್ಲರನ್ನೂ ಕರೀತದ್ರೆ, ಬರ್ರಪ್ಪ ಬರ್ರಪ್ಪ, ಸಿಕ್ಕಾಪಟ್ಟೆ ಮೀನು ಸಿಕ್ಕ ಬರ್ರಪ್ಪ ಅಂತ ಹೇಳಿ ಇನ್ನೊಬ್ಬರನ್ನು ಅಂದ್ರೆ ನಮಗೆ ದೇವರ ಆಶೀರ್ವಾದ ಕೊಟ್ರೆ ಅಂತದ್ದು ಕೊಡ್ತಾನೆ. ಆಮೇಲೆ ಅದನ್ನು ಯಾಕಂದ್ರೆ ಅವನ ಆಶ್ರಯ ಗಿರಿವಾಗಿರುವಂತ ದೇವರ ನಾಮದ ಮೇಲೆ ನಂಬಿಕೆ ಇಟ್ಟು ಹಾಕಿದ್ದ, ಆಶೀರ್ವಾದ ಹೊಂದಿಕೊಂಡ. ಆಮೇಲೆ ನಾವು ಆ ಬಂಡೆಯಾದ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ದೇವರ ವಾಕ್ಯಗಳನ್ನು ನಾವು ನಂಬಿ ಆತನ ಸಮ್ಮುಖದಲ್ಲಿ ನಿಲ್ಲೋದಾದ್ರೆ ನಾವು ರಾಶಿ ರಾಶಿಯಾದ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವವರಾಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ, ನಮ್ಮ ದೇವರು ಕೊಳ್ಳುವಂತ ದೇವರು. ನಮ್ಮ ದೇವರ ಕೈ ಏನಿಲ್ಲ, ಮೋಟ ಕೈ ಅಲ್ಲ. ಆಮೇಲೆ ದೇವರ ವಾಕ್ಯ ಇದೆ, ಆತನ ಕೈ ಏನಿಲ್ಲ, ಮೋಟ ಕೈ ಇಲ್ಲ, ಕುಗ್ಗಿ ಹೋಗ್ಲಿಲ್ಲ. ಆತನು ಉದ್ಧಾರ ಮನಸ್ಸಿನಿಂದ ಧಾರಾಳವಾಗಿ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ 2ರಷ್ಟು ಅಂತ ಹೇಳಿದ ದೇವರು. ಎಷ್ಟು? 2ರಷ್ಟು ಮಾನವನ್ನ, 2ರಷ್ಟು ಸುಖವನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ನಮ್ಮ ನಂಬಿಕೆ, ನಮ್ಮ ಕೋಟೆ, ನಮ್ಮ ಬಲ, ನಮ್ಮ ದುರ್ಗ, ನಮ್ಮ ಆಶ್ರಯ ನಮ್ಮ ದೇವರಾಗಿರುವಾಗ ನಾವು ಎಲ್ಲಾ ವಿಧದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ. ಆಮೇಲೆ ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಡಿಕ್ಟೋರನಮಿ 33ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಚನ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಚನ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಆದಿಯಿಂದಲೂ ದೇವರೇ ನಿಮ್ಮ ನಿವಾಸ ಸ್ಥಾನವಾಗಿದ್ದಾನಲ್ಲವಾ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ, ದೇವರ ಹಸ್ತವೇ ನಿಮಗೆ ಆಧಾರ. ಆಮೇಲೆ ಆದಿಯಿಂದ ಇವತ್ತು ಮೊನ್ನೆ ಬಂದಿಲ್ಲ ನಮ್ಮ ದೇವರು, ಎಲ್ಲಿದ್ದಾನೆ? ಆತನಿಗೆ ಆರಂಭವೂ ಇಲ್ಲ, ಕೊನೆಯೂ ಇಲ್ಲ. ಹಲ್ಲೆಲೂಯಾ. ಈ ಜಗತ್ತು ಉಂಟು ಮಾಡಿದ ದಿನದಿಂದ ಆತನೇ ನಮಗೆ ಆಶ್ಚರ್ಯವಾಗಿದ್ದಾನೆ.
ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಆತನ ಆಶ್ರಯದಲ್ಲಿ ಇರೋದು ನಮ್ಮ ಕರ್ತವ್ಯ. ಹಲ್ಲೆಲೂಯಾ. ಸೊ ಆದಿಯಿಂದಲೇ ದೇವರ ನಮ್ಮನ್ನು ಏನ್ ಮಾಡಿದ್ದಾನೆ. ಇನ್ನೊಂದು ಕಡೆ ವಾಕ್ಯ ಇದೆ, ತಾಯಿನ ಹೊಟ್ಟೆಯಲ್ಲಿ ನೀನು ಪಿಂಡವಾಗಿ ಇರುವಾಗಲೇ ನಿನ್ನ ನನ್ನ ಹೆಸರಿಡಿದು ಕರೆದಿದ್ದೀನಿ. ಆಮೇಲೆ ನಮಗೆ ಇನ್ನೂ ಹುಟ್ಟಿದ ಮೇಲೆ ಎಲ್ಲಪ್ಪ, ಯಮನಪ್ಪ, ಚಿಕ್ಕಪ್ಪ ಅಂತ ಹೆಸರು ಇಟ್ಟಿಲ್ರಿ. ಆಮೇಲೆ ಹಲ್ಲೆಲೂಯಾ. ದೇವರು ಹೆಂಗಿಟ್ಟಿದ್ದಾನೆ ಹೆಸರು? ತಾಯಿನ ಗರ್ಭದಲ್ಲಿ ಇರುವಾಗಲೇ ದೇವರು ನಮಗೆ ಇಂಥ ಹೆಸರು ಅಂತ ಇಟ್ಬಿಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಬೇಕಂದ್ರೆ ಹೆಸರಿಗೆ ನಾವೇನ್ ಮಾಡ್ಬೋದು, ದೀಕ್ಷಾಸ್ತ್ರ ತಗೊಳ್ಳುವಾಗ ಚಿಕ್ಕಪ್ಪಗೆ ಜಾನ್ ಅಂತ ಮಾಡ್ಬೋದು. ಆದ್ರೆ ತಾಯಿನ ಹೊಟ್ಟೆನಲ್ಲಿ ಇರುವಾಗಲೇ ನಿನ್ ಚಿಕ್ಕಪ್ಪ ಅಂತ ದೇವರು ಇಟ್ಬಿಟ್ಟಿದ್ದಾನೆ. ಆಮೇಲೆ ನೀನ್ ಜಾನ್ ಅಂತ ಎಷ್ಟೇ ಚೇಂಜ್ ಮಾಡಿಕೊಂಡ್ರು ನಿನ್ನ ಹೆಸರು ಚಿಕ್ಕಪ್ಪನೇ. ನನಗೂ ಕೂಡ ನನ್ನ ಹೆಸರು ಏನದು, ಶಕ್ತಿವೇಲ್ ಅಂತಾನೆ ಇಟ್ಟಿದ್ರು. ಹಲ್ಲೆಲೂಯಾ. ಆದ್ರೆ ದೀಕ್ಷಾಸ್ತ್ರ ಕೊಡುವಾಗ ಯಾವ್ದೋ ಒಂದು ಪಾಸ್ಟ್ ಟೈಟಸ್ ಅಂತ ಇಟ್ಬಿಟ್ರು. ಆಮೇಲೆ ಹಲ್ಲೆಲೂಯಾ. ಆದ್ರೆ ನನ್ನ ಹೆಸರು ಏನಾಗ್ಲಿಲ್ಲ, ಬದಲಾಗ್ಲೇ ಇಲ್ಲ. ನನ್ನ ಹೆಸರು ಏನಿತ್ತು? ಆಮೇಲೆ ಹಲ್ಲೆಲೂಯಾ. ಶಕ್ತಿ ಅಂತಾನೆ ನಾನು ಇವತ್ತು ಗುರುತಿಸಲ್ಪಡ್ತಾ ಇರ್ತೇನೆ. ಆಮೇಲೆ ಯಾಕಂದ್ರೆ ತಾಯಿನ ಹೊಟ್ಟೆನಲ್ಲಿ ಇರುವಾಗ ದೇವ್ರು ಏನ್ ಮಾಡ್ಬಿಟ್ಟಿದ್ದಾನೆ, ಹೆಸರಿಟ್ಟು ಬಿಟ್ಟಿದ್ದಾನೆ. ಆ ಹೆಸರನ್ನ ಬದಲಾಯಿಸ್ಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ನೀನು ಹೊರಗೆ ಹೆಸರಿಗೆ ನೀನು ಇಟ್ಟುಕೊಂಡು ಯಾಕೋಬ, ಜೇಮ್ಸ್, ಜಾಕಪ್, ಜಾನ್ ಅಂತ ಯೇಸು ಅಂತ ಹೆಸರು ಇಟ್ಟುಕೊಂಡ್ರು ಅದು ಉಪಯೋಗ ಇಲ್ಲ. ಆಮೇಲೆ ಅಲ್ಲೇ ಹುಟ್ಟುವಾಗ ಏನ್ ಹೆಸರು ನನಗೆ ಬಂದಿದೆ ಅದೇ ದೇವರ ಚಿತ್ತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ಕೆಲವೊಬ್ರು ನನಗೆ ಹೆಸರೇ ಸರಿ ಬರ್ಲಿಲ್ರಿ, ಚೇಂಜ್ ಮಾಡ್ಕೊಡ್ರಿ ಅಂತ. ಹಲ್ಲೆಲೂಯಾ. ಇದಾಗಿ ಬರ್ತಾ ಇಲ್ರಿ, ಈ ಅಕ್ಷರ ಬೇಡ್ರಿ, ಬೇರೆ ಅಕ್ಷರದಲ್ಲಿ ಪ್ರಾರಂಭ ಆಗ್ಲಿ. ಅನೇಕರು ನಿನ್ ಹೆಸರು ಆಗಿ ಬರ್ತಾ ಇಲ್ಲಮ್ಮ, ಈ ಹೆಸರು ನೀನ್ ಚೇಂಜ್ ಮಾಡ್ಕೋ ಚೆನ್ನಾಗಿರ್ತಿ ಅಂತ ಬಹುಶಃ ಹೇಳೋರು ಹೇಳಿರ್ತಾರೆ. ಆಮೇಲೆ ಆದ್ರೆ ನನ್ನ ದೇವರು ಹೇಳಿದಾನೆ, ನಿನ್ನ ತಾಯಿನ ಹೊಟ್ಟೆನಲ್ಲಿ ಪಿಂಡವಾಗಿರುವಾಗಲೇ ನಿನಗೆ ಇನ್ನು ಆಕಾರನೇ ಬಂದಿಲ್ಲ, ಅವಾಗಲೇ ದೇವರು ನನ್ನ ಹೆಸರಿಡಿದು ಕರೆದಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಆದ ಕಾರಣ ಈ ಹೊರಗಿನ ಹೆಸರಿನಲ್ಲಿ ಈ ಮುಖಕ್ಕೆ ಒಂದು ಗುರುತು ಬೇಕು, ಹಂಗಾಗಿ ಹೆಸರಿಟ್ಟು ಕರೀತಾರೆ. ಆಮೇಲೆ ಪರಲೋಕ ಹೋಗೋದ್ಮೇಲೆ ನೀವು ಜಾನ್ ಅಂತನೂ ಗೊತ್ತಾಗೋದಿಲ್ಲ, ನಾವು ಟೈಟಸ್ ಅಂತನೂ ಗೊತ್ತಾಗೋದಿಲ್ಲ. ನಾವೆಲ್ಲರೂ ಒಂದೇ ತರ ಇರ್ತೀವಿ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಹೊರಗಿರುವಂತ ಹೆಸರಿನಲ್ಲಿ ಇಲ್ಲ, ಒಳಗಿರುವಂತ ಆತ್ಮದಲ್ಲಿ ದೇವರ ಕಾರ್ಯ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೆಲ್ಲರೂ ಯಾರ್ರಿ? ದೇವರ ಮಕ್ಕಳು. ಆಮೇಲೆ ಹಲ್ಲೆಲೂಯಾ. ಸೊ ಫಸ್ಟ್ ನಾವು ಮನೆಯನ್ನು ನೋಡ್ಬೇಕು, ಆಮೇಲೆ ನಮ್ಮ ಊರನ್ನು ನೋಡ್ಬೇಕು, ಆಮೇಲೆ ನಮ್ಮ ಪಟ್ಟಣ ನೋಡ್ಬೇಕು, ಆಮೇಲೆ ನಮ್ಮ ರಾಜ್ಯವನ್ನು ನೋಡ್ಬೇಕು, ಆಮೇಲೆ ನಮ್ಮ ದೇಶವನ್ನು ನೋಡ್ಬೇಕು. ಆಮೇಲೆ ಇದು ಪದ್ಧತಿ. ಕರೆಕ್ಟ್ ಅಲ್ಲ? ಫಸ್ಟ್ ನಾವು ಮನೇನ ಏನ್ ಮಾಡ್ಬೇಕು, ನಾವು ಸೇಫ್ಟಿ ಮಾಡ್ಬೇಕು, ಆಮೇಲೆ ನಮ್ಮ ಏರಿಯಾ, ಹಂಗೆ ಆಮೇಲೆ 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 ಆಮೇಲೆ. ಹಲ್ಲೆಲೂಯಾ. ಅಂದ್ರೆ ಫಸ್ಟ್ ನಾನು ಏನ್ ಮಾಡ್ಬೇಕು, ರಕ್ಷಣೆ ಹೊಂದಬೇಕು, ಆಮೇಲೆ ನನ್ನ ಕುಟುಂಬದವರ ರಕ್ಷಣೆ ಹೊಂದಬೇಕು, ಆಮೇಲೆ ನನ್ನ ಬಂಧು ಬಳೆ ರಕ್ಷಣೆ ಹೊಂದಬೇಕು, ಆಮೇಲೆ ನನ್ನ ಊರಿನವರ ರಕ್ಷಣೆ ಹೊಂದಬೇಕು, ಆಮೇಲೆ ನನ್ನ ಪಟ್ಟಣದವರ ರಕ್ಷಣೆ ಹೊಂದಬೇಕು, ಆಮೇಲೆ ನನ್ನ ರಾಜ್ಯದವರ ರಕ್ಷಣೆ ಹೊಂದಬೇಕು, ಆಮೇಲೆ ನನ್ನ ದೇಶದವರ ರಕ್ಷಣೆ ಹೊಂದಬೇಕು. ಆಮೇಲೆ ಹಲ್ಲೆಲೂಯಾ. ಫಸ್ಟ್ ನಾನ್ ಸರಿಯಾಗಿ ರಕ್ಷಣೆ ಹೊಂದಬೇಕಂದ್ರೆ ನನ್ನ ದೃಢ ನಂಬಿಕೆಯಾಗಿರುವಂತ, ನನ್ನ ಬಂಡೆಯಾಗಿರುವಂತ, ನನ್ನ ಕೋಟೆಯಾಗಿರುವಂತ, ನನ್ನ ಆಶ್ರಯಗಿರಿಯಾಗಿರುವಂತ ಆ ಒಂದು ದೇವರ ಮೇಲೆ ನನ್ನ ಮನೆಯನ್ನು ಕಟ್ಟಬೇಕು ನಾನು. ಆಮೇಲೆ ಹಲ್ಲೆಲೂಯಾ. ಅಂದ್ರೆ ನನ್ನ ಮನೆ ಸ್ಟ್ರಾಂಗ್ ಆಗಿರೋದಾದ್ರೆ ನನ್ನ ಮನೆಯಲ್ಲಿ ಯಾರು ಬೇಕಾದ್ರೆ ನನ್ನ ಆಶ್ರಯಗಿರಿಯ ಕರ್ಕೊಂಡು ಬರ್ಬೋದು, ನನ್ನ ಯಾರು ಬೇಕಾದ್ರೆ ಕರ್ಕೊಂಡು ಬಂದು ಇಟ್ಕೋಬಹುದು. ಅಂದ್ರೆ ನನ್ನ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಆಮೇಲೆ ಬಂಡೆ ಮೇಲೆ ಕಟ್ಟಲ್ಲ, ನನ್ನ ಬಂಡೆ ಯೇಸು ಸ್ವಾಮಿ. ಆತನ ಮೇಲೆ ಈ ತಿಂಗಳಿನಲ್ಲಿ ನಾವು ಏನ್ ಮಾಡೋಣ, ಮನೆಯನ್ನ ಕಟ್ಟೋಣ. ಬರುವಂತ ಮುಂದಿನ ತಿಂಗಳಿನಲ್ಲಿ ಅನೇಕರನ್ನ ಕರ್ಕೊಂಡು ಬರೋಣ. ಆಮೇಲೆ ಅರ್ಥ ಆಯ್ತಲ್ಲ? ಹಲ್ಲೆಲೂಯಾ. ಮುಂದಿನ ತಿಂಗಳು ನಮ್ಮ ಹಬ್ಬಗಳಿದೆ. ಆಮೇಲೆ ಹಲ್ಲೆಲೂಯಾ. ಈ ತಿಂಗಳು ಮನೆಯನ್ನ ಕಟ್ಟುವಾಗ ಮುಂದಿನ ತಿಂಗಳು ಅನೇಕರನ್ನ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಸೊ ಬಂಡೆ ಮೇಲೆ ಕಟ್ಟಿರುವಂತ ಮನೆಯಾಗಿ ನಾವಿರಬೇಕು. ಆಮೇಲೆ ಕೊನೆಯದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಕೀರ್ತನೆ 91ನೇ ಅಧ್ಯಾಯ 2ನೇ ವಚನ. ಕೀರ್ತನೆ 91 1 2ನೇ ವಚನಗಳನ್ನು ಓದಿಕೊಳ್ಳೋಣ. ಕೀರ್ತನೆ 91 1 ಮತ್ತು 2ನೇ ವಚನ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಇದ್ದಾನೆ, ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಅಂತ ಹೇಳ್ತೇನೆ. ಆಮೇಲೆ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ, ಭದ್ರವಾಗಿರ್ತಾನೆ, ಸೇಫ್ಟಿಯಾಗಿರ್ತಾನೆ. ನಮಗೆ ಸೇಫ್ಟಿ ಆಗಿರುವಂತ ಜಾಗ ಆತನ ಒಂದು ಆಶ್ರಯ ಮಾತ್ರ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ತೊಂದರೆ ಬಂದ್ರು, ಕೇಳು ಬಂದ್ರು, ಗಲಿಬಿಲಿ ಬಂದ್ರು, ಹೋರಾಟ ಬಂದ್ರು, ಇಕ್ಕಟ್ಟುಗಳು ಬಂದ್ರು ನಮಗೆ ಆಶ್ರಯವಾಗಿರೋದು ಯಾರು? ಆಮೇಲೆ ಆತನ ಒಂದು ಆಶ್ರಯದಲ್ಲಿ ಇರುವಾಗ ನಾವು ಭದ್ರವಾಗಿರ್ತೇವೆ.
ಸೇಫ್ಟಿ ಆಗಿರುತ್ತೇವೆ, ಸುರಕ್ಷಿತವಾಗಿರುತ್ತೇವೆ. ನಮ್ಮನ್ನು ಯಾರು ಎತ್ಕೊಂಡು ಹೋಗ್ಲಿಕ್ಕೆ ಆಗೋಂಗಿಲ್ಲ. ಆಮೇಲೆ ಅಲ್ಲೆಲ್ಲೂ, ಯಾಕಂದ್ರೆ ನಾವು ಯಾರ ಮೇಲೆ ಕಟ್ಟಲ್ಪಟ್ಟಿದ್ದೇವೆ? ಬಂಡೆ ಮೇಲೆ ಕಟ್ಟಲ್ಪಟ್ಟಿರುವಂತ ಮನೆಯಾಗಿದ್ದೇವೆ. ಆಮೇಲೆ ಆ ಬಂಡೆ ಯಾರಂದ್ರೆ ಯೇಸು ಸ್ವಾಮಿ. ಬಂಡೆಯಿಂದ ಏನ್ ಸಿಕ್ತು? ಬಂಡೆ ಒಳಗಿಂದ ಏನ್ ಸಿಕ್ತು? ನೀರ್ ಬಂತು. ಆಮೇಲೆ ಅಲ್ಲೆಲ್ಲೂಯ, ಮೋಶೆ ಬಂಡೆ ನೋಡಿದಾಗ ಅಲ್ಲಿಂದ ಏನ್ ಸಿಕ್ತ್ರಿ? ನೀರು ಸಿಕ್ತು. ಅಲ್ಲೆಲ್ಲೂಯ. ಸೊ ನಮ್ಮ ಬಂಡೆಯನ್ನು ನಾವು ಹೊಡೆದಾಗ ಅದರಲ್ಲಿ ನಮಗೆ ಆಶ್ರಯ ಸಿಕ್ಕಿದೆ. ಅದಕ್ಕೆ ಆತನು ಇಲ್ಲಿ ಹೊಡೆದೋಗಿದ್ದ. ಆಮೇಲೆ ಯಾಕೆ ದೇವರ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟ, ಗಾಯ ಮಾಡಿಕೊಂಡ, ಜಜ್ಜಲ್ಪಟ್ಟ ಅಂದ್ರೆ ಈ ಬಂಡೆಯಿಂದ ನಮಗೆ ಸುರಕ್ಷಿತ ಇದೆ, ಈ ಬಂಡೆಯಿಂದ ನಮಗೆ ಆಶ್ರಯ ಇದೆ, ಈ ಬಂಡೆಯಿಂದ ನಮ್ಮ ದಾಹಗಳನ್ನು ದೇವರು ಏನ್ ಮಾಡ್ತಾನೆ? ತೀರಿಸುವಂತ ದೇವರಾಗಿದ್ದ. ಅಲ್ಲೆಲ್ಲೂಯ. ಈ ವಾಕ್ಯಗಳ ಪ್ರಕಾರ ದೇವರು ನಮ್ಮನ್ನು ಏನ್ ಮಾಡ್ಲಿ? ಆಶೀರ್ವದಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅವೆಲ್ಲರೂ ಕಣ್ಣನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂತ ತಂದೆಯಾದ ದೇವರೇ, ನಾವು ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಈ ನವೆಂಬರ್ 1ನೇ ತಾರೀಕಿಗೆ ಕರ್ತನೇ, ಈ ಒಂದು ಕರ್ನಾಟಕ ರಾಜ್ಯೋತ್ಸವದ ದಿನದಲ್ಲಿ ನಮಗೆ ಒಳ್ಳೆ ವಾಕ್ಯಗಳನ್ನು ಕೊಟ್ಟಿದ್ದಿ. ನಮಗೂ, ನಮ್ಮ ಕುಟುಂಬದವರಿಗೂ, ನಮ್ಮ ರಾಜ್ಯದವರಿಗೂ ಕರ್ತನೆ ಒಂದು ಸೇಫ್ಟಿ, ಒಂದು ಭದ್ರತೆ ನೀನಾಗಿದ್ದೆ ಸ್ವಾಮಿ. ಕರ್ತನೆ, ನೀನು ವಾಕ್ಯ ಹೇಳಿದೆ ಸ್ವಾಮಿ, ನೀನೇ ನಮ್ಮ ಆಶ್ರಯ ಗಿರಿಯೂ ನಮ್ಮ ಬಂಡೆಯೂ ಆಗಿದ್ದಿ ಎಂಬುದಾಗಿ. ನಿನ್ನಲ್ಲಿ ಬಂದು ಸೇರುವಾಗ ನಾವು ಎರಡರಷ್ಟು ಸುಖವನ್ನು ಹೊಂದಿಕೊಳ್ಳುತ್ತೇವೆ. ನಿಮ್ಮಲ್ಲಿ ಬಂದು ಸೇರುವಾಗ ನಾವು ಭದ್ರವಾಗಿ ಇರುತ್ತೇವೆ. ನಿಮ್ಮಲ್ಲಿ ಬಂದು ಸೇರುವಾಗ ನಾವು ಸುರಕ್ಷಿತವಾಗಿ ಇರುತ್ತೇವೆ. ನಿಮ್ಮಲ್ಲಿ ಬಂದು ನಾವು ಸೇರುವಾಗ ಭಯವಿಲ್ಲದವರಾಗಿರುತ್ತೇವೆ. ನಿಮ್ಮಲ್ಲಿ ಬಂದು ನಾವು ಸೇರುವಾಗ ಅಪ್ಪ ಎಲ್ಲಾ ಮೇಲುಗಳನ್ನು ಹೊಂದಿಕೊಳ್ಳುವವರಾಗಿರುತ್ತೇವೆ ಸ್ವಾಮಿ. ಆದ ಕಾರಣ ಈ ವಾಕ್ಯಗಳ ಪ್ರಕಾರ ನಮ್ಮನ್ನು ಆಶೀರ್ವದಿಸಿ, ವಾಕ್ಯಗಳನ್ನು ಕೇಳಿದಂತೆ ನೀನು ಎಲ್ಲಾ ದೇವಜನರನ್ನು ಸ್ವಾಮಿ ಹೇರಾಳವಾಗಿ ಕರ್ತನೆ ಈ ವಾಕ್ಯದ ಆಧಾರದ ಮೇಲೆಗೆ ನೀನು ಆಶೀರ್ವದಿಸಿ ಈ ವಾಗ್ದಾನವನ್ನು ಅವರ ಜೀವಿತದಲ್ಲಿ ನೆರವೇರಿಸುವಂತೆ ಮಾಡು ಸ್ವಾಮಿ. ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್, ಆಮೆನ್.